ನೋಡಿ, ಕಾರ್ಮಿಕರ ಮೇಲೆ ಹರಿದ ಟ್ಯಾಂಕರ್, ಮೂವರು ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಇಟಗಿ ಕ್ರಾಸ್ ಬಳಿ ಭೀಕರ ದುರಂತವೊಂದು ಸಂಭವಿಸಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ಇದೇ ಸಂದರ್ಭದಲ್ಲಿ ರಭಸವಾಗಿ ಬಂದು ಕಾರ್ಮಿಕರಿಗೆ ಗುದ್ದಿದ ಟ್ಯಾಂಕರ್ ಗುದ್ದಿದ ರಭಸಕ್ಕೆ ಮೂವರು ಮಂದಿ ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 4ರ ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ನಡೆದಿರುವಂತಹ ಅಪಘಾತ ಇದು. 4 ಕೂಲಿ ಕಾರ್ಮಿಕರ ಮೇಲೆ ಏಕಾಏಕಿಯಾಗಿ ಟ್ಯಾಂಕರ್ ಒಂದು ಹರಿದಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಇಟಗಿ ಕ್ರಾಸ್ ಬಳಿ ಸಂಭವಿಸಿರುವಂಥದ್ದು ಈ ದುರಂತ. ನೋಡಿ, ಸ್ಥಳದಲ್ಲೇ ಮುಗಿಲು ಮುಟ್ಟಿದೆ ಉಳಿದ ಕೂಲಿ ಕಾರ್ಮಿಕರ ಆಕ್ರಂದನ. ಕಲಬುರಗಿ ಜಿಲ್ಲೆಯಿಂದ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬಂದಿರ್ತಾರೆ, ಪಾಪ ಕೆಲಸ ಮಾಡಿಕೊಂಡಿರ್ತಾರೆ. ಏಕಾಏಕಿಯಾಗಿ ಟ್ಯಾಂಕರ್ ಒಂದು ಹರಿದಿರುವಂತಹ ಪರಿಣಾಮದಿಂದಾಗಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕೂಲಿ ಕೆಲಸಕ್ಕಂತ ಹೇಳಿ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಪಾಪ ಜೀವನವನ್ನು ಕಟ್ಕೊಳ್ಬೇಕು ದುಡಿದು ಅಂತ ಹೇಳಿ ಬಂದಿರ್ತಾರೆ. ಅಂಥದ್ರಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಟ್ಯಾಂಕರ್ ಒಂದು ಕಾರ್ಮಿಕರ ಮೇಲೆ ಹರಿದಿದೆ. 3 ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ರಕ್ತದ ಮಡುವಿನಲ್ಲಿ ಒದ್ದಾಡ್ತಿದ್ದಾಳೆ ಮಹಿಳೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಇಟಗಿ ಕ್ರಾಸ್ ಬಳಿ ಭೀಕರ ದುರಂತವೊಂದು ಸಂಭವಿಸಿದೆ. 3 ಜನ ಸಾವನ್ನಪ್ಪಿದ್ದಾರೆ ರೀ. ಪಾಪ ಕಲಬುರಗಿ ಜಿಲ್ಲೆಯಿಂದ ಕೆಲಸ ಮಾಡೋದಕ್ಕಂತ ಹೇಳಿ ಬೆಳಗಾವಿ ಹತ್ರ ಬಂದಿರ್ತಾರೆ. ಆದರೆ ಈ ರೀತಿ ಆಗತ್ತೆ ಅಂತ ಏನು ಅನ್ಕೊಂಡು ಬಂದಿದ್ರು ಅವರು. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು. ಏನು ಹೈವೇ ಅಂದ ತಕ್ಷಣ ರಭಸವಾಗಿ ಬಂದ್ಬಿಡ್ತಾರೆ. ಈ ಟ್ಯಾಂಕರ್ಗಳೇನಿದ್ದಾವೆ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದು ಚೂರು ಏನು ಕಾಮನ್ ಸೆನ್ಸ್ ಇರಲ್ಲ, ಅವ್ರಿಗೆ ಪರಿಜ್ಞಾನ ಇರಲ್ಲ. ಒಬ್ಬೊಬ್ರು ಕುಡಿದು ಚಲಾಯಿಸ್ತಿರ್ತಾರೆ ಗಾಡಿ. ನೋಡಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆ ಮಹಿಳೆಯ ಆಕ್ರಂದನ ಎಷ್ಟರ ಮಟ್ಟಿಗೆ ಮುಗಿಲು ಮುಟ್ಟಿದೆ ಅಂತ ಹೇಳಿ. ಈ ಟ್ಯಾಂಕರ್ ಗುದ್ದಿದ ರಭಸಕ್ಕೆ 3 ಮಂದಿ ಕಾರ್ಮಿಕರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಹೇಗೆ ಬೇಕು ಹಾಗೆ ಚಲಾಯಿಸೋದು, ಅದು ಹೇಳಿ ಕೇಳಿ. ರಾಷ್ಟ್ರೀಯ ಹೆದ್ದಾರಿ ಹೈವೇಲಿ ಹೇಳೋರಿರಲ್ಲ, ಕೇಳೋರಿರಲ್ಲ. ತಮ್ಗೆ ಹೇಗೆ ಬೇಕು ಹಾಗೆ ಚಲಾಯಿಸ್ತಿರ್ತಾರೆ. ಅಕ್ಕಪಕ್ಕದಲ್ಲಿ ಕೆಲಸ ಮಾಡ್ಕೊಂಡಿರೋರು ಇರ್ತಾರೆ, ಅವ್ರನ್ನ ಗಮನಿಸದೆ ತಮ್ಗೆ ಹೇಗೆ ಬೇಕು ಹಾಗೆ ಚಲಾಯಿಸ್ತಿರ್ತಾರೆ. ಪಾಪ ಆಕೆಯ ಆಕ್ರಂದನ ನೋಡಿ. ಕಲಬುರಗಿ ಜಿಲ್ಲೆಯಿಂದ ಕೂಲಿ ಕೆಲಸಕ್ಕಂತ ಹೇಳಿ ಬಂದಿದ್ದಂತಹ ಕಾರ್ಮಿಕರು ಈಗ ಶವವಾಗಿ ಸಾಗಿಸುವಂತಹ ಪರಿಸ್ಥಿತಿ. ಅಂದರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ಈಗಾಗಲೇ ಆತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ.